ಸನಾತನ ಧರ್ಮಾಧಿಕಾಯ ಬನ್ನೀರು ಜಗದ್ಗುರು ಪಾಹಿಮಾಂ ಜಗದಾರಾಧ್ಯ ವಿಶ್ವಾರಾಧ್ಯ ಗುರುಭವ ಯಸ್ಯ ಸ್ಮರಣಮಾತ್ರೇಣ ಋಣಮುಕ್ತಿಕರಸ್ಥಿತಾಃ ತಂ ಮುಂದೆ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರು ಪ್ರಾತಸ್ಮರಣ ಗುರುವನ್ನು ಸ್ಮರಿಸಿಕೊಂಡು ಅದ್ವೈತ ಮುಖರು ಕ್ಷೇತ್ರದ ಪುಣ್ಯಮೂರ್ತಿಗಳಾದಂತಹ ವಿಶ್ವಾರಾಧ್ಯರನ್ನ ಬಗಲಾಂಬಿಕಾ ತಾಯಿಯನ್ನು ಸ್ಮರಿಸಿ ಅವರ ಸ್ಮರಣೆಯಲ್ಲಿ ನಡೆಯುವಂತ ನಾಥವಾರ ಗ್ರಾಮದ ವಿಶ್ವಾರಾಧ್ಯ ಮಹಾಮಂದಿರದ ವಿಶ್ವಾರಾಧ್ಯರ ತೊಟ್ಟಿಲ ಸಮಾರಂಭದಲ್ಲಿ ಉಪಸ್ಥಿತರಿಗೆ ಅನುಭವವನ್ನು ನೀಡಿದಂತ ಮಾಜಿ ಶಾಸಕರು ಶರಣ ಸಂಪನ್ನರಾದಂಥ ರಾಜಕುಮಾರ್ ಪಾಟೀಲ್ ತೇಲಕೂರವರೆಗೂ ಯಾದಗಿರಿ ಜಿಲ್ಲೆ ರಾಜಕೀಯ ಮತ್ತು ಸಾಮಾಜಿಕ ಧಾರ್ಮಿಕ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಶ್ರೀನಿವಾಸ ರೆಡ್ಡಿ ಚನ್ನೂರ್ ಅವರಿಗೂ ವಿಶ್ವಾರಾಧ್ಯ ಶ್ರೀ ಕ್ಷೇತ್ರದ ಪತ್ರಿಕಾ ಸಂಯೋಜಕರು ಮತ್ತು ಯಾದಗಿರಿಯ ಪದವಿ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಸುಭಾಷ್ ಚಂದ್ರ ಕೈರವಿ ಅವರಿಗೂ ರಘುಪತಿ ಗೌಡರು ಈ ವರ್ಷ ವೇದಿಕೆ ಮ್ಯಾಗ ಕುಂತಾರ. ಅವ್ರು ಯಾಕೆ ಕುಂತಾರಂತ ಕೇಳಿದ್ರೆ ಮಾನ್ಯ ಸಚಿವರಾದಂಥ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಬರಬೇಕಾಗಿತ್ತು. ಫೋನ್ ಮುಖಾಂತರ ಈ ವರ್ಷ ನಾನು ಬೇರೆ ಕಡೆ ಹೋಗಿನಿ, ನನ್ನ ಪಾಲಿಂದ ರಘುಪತಿ ರೆಡ್ಡಿ ಅವರಿಗೆ ಕುಂದಿರಿಸಿ ಅಂತ ತಿಳ್ಕೊಂಡು ಅವ್ರು ಹೇಳಿದಾಗ ಆ ರಘುಪತಿ ರೆಡ್ಡಿ ಅವರಂದ್ರು ಅವ್ರ ಸಲ ನಾ ಕುಂತಿನ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಅವರಿಗೂ ಕೂಡ ಮತ್ತು ನಾಥವಾರ ಗ್ರಾಮದ ವಿಶ್ವಾರಾಧ್ಯರ ತೊಟ್ಟಿಲ ಸಮಾರಂಭ ಮತ್ತು ಪಲ್ಲಕ್ಕಿ ಉತ್ಸವದ ನಿಮಿತ್ತವಾಗಿ ಆಗಮಿಸಿದಂತಹ ನಾಥವಾರದ ಸಮಸ್ತ ಸದ್ಭಕ್ತರಿಗೂ ಹಂದರಕಿ, ದುಗನೂರು, ದ್ಯಾವನೂರು, ತುನ್ನೂರು, ಬುಲಕಲ್ಲು, ಹೂಗೋಳು, ಚಿಂತಕುಂಟ, ಕೋಲ್ಕುಂಡ, ಕೋರ್ಲ, ಸಿದ್ದಾಪುರ ಮತ್ತು ಅವರೂರಲ್ಲದೆ ಸೇಡಮ್ಮ ವಿಶ್ವಾರಾಧ್ಯರ ತೊಟ್ಟಿಲ ಸಮಾರಂಭಕ್ಕೆ ಆಗಮಿಸಿದಂತ ಸಮಸ್ತ ವಿಶ್ವಾರಾಧ್ಯರ ಸದ್ಭಕ್ತರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರೋ ನಿಮ್ಮೆಲ್ಲರ ಆರಾಧದ ಒಲಿಗೆ ಶರಣು ಶಾಲಾರ್ಥಿಗಳು. ಅರ್ಧರಾತ್ರಿಯಲ್ಲಿ ತೋರವರೆಲ್ಲ ಗೌತಮ ಬುದ್ಧರಾದವರನ್ನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾದವರನ್ನಯ್ಯ, ಉಪನಯನವನ್ನು ನಿರಾಕರಿಸಿದವರೆಲ್ಲ ಬಸವಣ್ಣನವರಾದವರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾದವರೇನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅರ್ಥನೀಯ ಸೇವೆಗಳಾದವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾದವರನ್ನೇ ಸ್ವತಂತ್ರ ವೀರ ಸಿದ್ದೇಶ್ವರ ನಿನ್ನ ಹೆಸರೇಳವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳಲ್ಲದೆ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡು ಹೋಗುವಂತಹ ತತ್ವಜ್ಞಾನಿಗಳು. ನಮ್ಮ ಕೈರೇಶ್ ಸರ್ ಅವರಂದ್ರು, ಬಸವರಾಜ ಶಾಸ್ತ್ರಿಗಳವರು ಕೂಡ ಅಂದ್ರು, ವಿಶ್ವಾರಾಧ್ಯ ಮತ್ತು ಗಂಗಾಧರಪುರ ಕಾರ್ಯಕ್ರಮ ಎಲ್ಲಿರ್ತದ ಅಲ್ಲಿ ಜನ ಸಾಗರವೇ ಸೇರ್ತದೆ ಅಂತ ತಿಳ್ಕೊಂಡು
ಯಾಕೆ ಸೇರ್ತದ? ಇವತ್ತಿನ ಜಾತಿ ವ್ಯವಸ್ಥೆಯಲ್ಲಿ ಸಾಂಪ್ರದಾಯಿಕ ಶರಣರು, ಮಠ ಮಂದಿರಗಳಿಗೆ ಶರಣರು, ಜಾತಿ ಒಂದು ಮಠ ಮಂದಿರ ಅಂತ ತಿಳ್ಕೊಂಡು ನಡೆಯುವಂತ ಇವತ್ತಿನ ವಾತಾವರಣದಲ್ಲಿ ಅಲ್ಲಲ್ಲಿ ಆಯಾ ಧರ್ಮದವರು ಆಯಾ ಸಂಪ್ರದಾಯಗಳು ಕೂಡಿದ್ದಾದರೆ ವಿಶ್ವರಾತ್ರಿನ ಸಂಪ್ರದಾಯ ಹೆಂಗಂತ ಕೇಳಿದ್ರೆ ಅಲ್ಲಿ ಆ ಜಾತಿ ಈ ಜಾತಿ ಹಿಂಗಿರಂಗಿಲ್ಲ. ಎಲ್ಲಾ ಜಾತಿಯವರನ್ನು ಎಲ್ಲಿ ನೋಡ್ಬೇಕಂದ್ರೆ ವಿಶ್ವರಾತ್ರಿಯ ಕಾರ್ಯಕ್ರಮಗಳಲ್ಲಿ ನೋಡ್ಬೇಕಾಗ್ತದೆ. ಅಂತ ಒಂದು ವಿಚಾರದಲ್ಲಿ ಇವತ್ತು ಸುತ್ತಮುತ್ತಲಿನ ಎಲ್ಲ ಸದಸ್ಯರು ಕೂಡ ಬಂದಂತವರು ಆಗಿದ್ದಾರೆ. ಬರ್ತಾರನ್ನುವಂತ ಹಂಬಲ ಮತ್ತು ಅಷ್ಟೇ ಅಲ್ಲ, ನನ್ನ ಒಳಗೆ ಜಿಮಾತನು ಅದು ಹೆಂಗಂದ್ರೆ ನಮ್ಮ ದೀಕ್ಷಾ ಕೊಟ್ಟು ಸದಸ್ಯರು ಬಂದ್ರೆ ಇದಕ್ಕಿಂತ ಇನ್ನೊಂದು ಅಂಗಡಿ ಮಾಡಬೇಕಾಗ್ತದೆ, ನಾವು ಜಾಗನೆ ಮಾಡಬೇಕಾಗ್ತದೆ. ಅಷ್ಟು ಜನ ಸೇರುವಂತದ್ದಾಗ್ತದೆ. ನಮ್ಮ ದೌಡ್ ಬಂದಂತ ಹೇಳಿದೆಯಪ್ಪ, ನಮ್ಮ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು 10-20 ಎಕರೆ ಹೊಲನೇ ಬೇಕ್ರಿ ಅಂತ ಹೇಳಿದ್ರು. ಸುಮಾರು ವರ್ಷಗಳ ಹಿಂದೆ ವಿಶ್ವರಾತ್ರಿಯ ಮಂದಿರದಲ್ಲಿ ನಿರ್ಮಾಣ ಆಗಬೇಕು, ವಿಶ್ವರಾತ್ರಿಯ ನಾಮಸ್ಮರಣೆ ನಿತ್ಯ ನೂತನವಾಗಿ ನಡೀಬೇಕೆನ್ನುವಂತ ಹಂಬಲವನ್ನು ಇಟ್ಟುಕೊಂಡು ನಮ್ಮ ಶರಣ ಸಿದ್ಧ ಸಗೋಡ ವಿಶ್ವರಾತ್ರಿಯನ್ನು ಕರ್ಕೊಂಡು ಬಂದಂಗಾಯ್ತು. ಆ ಪುಣ್ಯಾತ್ಮನನ್ನು ನಾವು ಪ್ರತಿ ಸಂದರ್ಭದಲ್ಲಿ ಕೂಡ ನೆನಪುವಂತ ಒಂದು ವಿಚಾರ. ಆ ಒಂದು ಕಾರಣಕ್ಕಾಗಿ ಇವತ್ತು ವಿಶ್ವರಾತ್ರಿಯ ಮಠದಲ್ಲಿ ಒಂದು ಎಂದು ಮೂರ್ತಿ ಪ್ರತಿಷ್ಠಾಪನೆ ಆಯಿತು, ಅವತ್ತಿನಿಂದ ಪ್ರತಿ ವರ್ಷನೂ ಕೂಡ ಅದನ್ನ ವಿಶ್ವರಾತ್ರಿಯ ತೊಟ್ಟಿನ ಸಮಾರಂಭ ತಿಳ್ಕೊಂಡು ಆಚರಣೆ ಮಾಡಿಕೊಂಡು ಬರುವಂತವರಾಗ್ತಾರೆ. ವಿಶ್ವರಾತ್ರಿ ಜಾತ್ರೆಗಳು ಮತ್ತು ಉತ್ಸವಗಳು ಸುಮಾರು ಒಂದು 10-12 ಕಡೆಗೆ ರಥೋತ್ಸವಗಳು ಆಗ್ತಿರ್ತಾವೆ. ಜಾತ್ರೆ ಆದ ನಂತರ ಜಾತ್ರೆ ತಕ್ಕಂಗೆ ರಥೋತ್ಸವ ಅಂತ ತಿಳ್ಕೊಂಡು ಅದು ಸಹಜವಾಗಿ ಎಲ್ಲರೂ ತಿಳಿದುಕೊಳ್ಳುವಂತ ವಿಚಾರ. ಅದರ ನಾಲ್ಕವಾರದ ಒಂದು ಸುಕೃತ ಪುಣ್ಯನೋ, ಈ ನಾಡಿನ ಪುಣ್ಯನೋ, ಅಥವಾ ನಿಮ್ಮೆಲ್ಲರ ಹೃದಯದ ಪೆಟ್ಟಿಲದ ಹಂಬಲಿಕೆ ಏನೋ ಗೊತ್ತಿಲ್ಲ, ನಿಮ್ಮ ಊರವ್ರು ಏನು ಅಪೇಕ್ಷೆ ಮಾಡ್ಯಾರ ನಿಮ್ಮ ಭಾಗದವರು ಅಂತ ಕೇಳಿದ್ರೆ, ನಮ್ಮ ಊರಿಗೆ ತೇರು ಮತ್ತೊಂದು ಬೇಡ, ನಮ್ಮ ಅಪ್ಪನ ಹೆಸರನ್ನ ತೊಟ್ಟಿನ ತೂಗಿದ್ರೆ ನಮ್ಮ ಭಾಗಕ್ಕೆ ತೊಟ್ಟನಿಟ್ಟು ತೂಗಿದಂಗೆ ಆಗ್ತದೆ ಅಂತ ತಿಳ್ಕೊಂಡು ತೊಟ್ಟಿನ ಕಾರ್ಯಕ್ರಮ ಇಟ್ಟಿರಲ್ಲ. ಇದು ಬಹಳ ವಿಚಾರವಾದಂತ ಮಾತು. ಇವತ್ತು ನಮ್ಮ ಭಾಗದಲ್ಲಿ ಮೈಲಾರ ಅಂತ ತಿಳ್ಕೊಂಡು ನೀವೆಲ್ಲ ಗೊತ್ತದ, ಮೈಲಾರ ಲಿಂಗೇಶ್ವರ ಮನೆ ಜಾತ್ರೆ ಆಯ್ತು. ಸುಮಾರು 54 ಕ್ಷೇತ್ರಗಳು ಮೈಲಾರ ಕ್ಷೇತ್ರ ದೇಶದಾದ್ಯಂತ ಇದಾವೆ. ಆದರೆ ಹೂವಿನಹಳ್ಳಿಯಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮ ಅದನ್ನು ಕೂಡ ಮೈಲಾರ ಅಂತ ತಿಳ್ಕೊಂಡು ಬರುತ್ತೆ. ಮೈಲಾರದಲ್ಲಿ ಮೈಲಾರ ಲಿಂಗೇಶ್ವರ ಗೊತ್ತಿನ ಪೂಜೆ ಮಾಡಿದ್ರೆ ಅವರಂತರಂತ ನಮ್ಮ ಹೆಸರು ಎಲ್ಲೆಲ್ಲಿ ನೆನೆಸ್ತಾರೋ ಅಲ್ಲಿ ಉದಯ ಅಂತ ತಿಳ್ಕೊಂಡು ಉಗ್ಗಿಸ್ತಾರೆ ಅವರು. ಆದ್ರೆ ವಿಶ್ವನಾಥ ಮುತ್ತನ ಪೆಟ್ಟಲ್ ಅದರ ಅತ್ಯಂತ ಕ್ಷೇತ್ರದಲ್ಲಿ ಇವತ್ತಿ ಕರೆಕ್ಟ್ ಒಂದಿಲ್ಲ. ಅಂದ್ರೆ ಇದು ಫೆಬ್ರವರಿ 4ನೇ ತಾರೀಕಿಗೆ ಆಗ್ತದೆ. ಮುಂದೆ ಮಾರ್ಚ್ 4ನೇ ತಾರೀಕು ವಿಶ್ವರಾತ್ರಿ ಪೆಟ್ಟಲಾದಂಗ ಆಗ್ತದೆ. ಜಾತ್ರಾ ಮಹೋತ್ಸವ ಅತ್ಯಂತ ಆಗ್ತದೆ. ನೋಡ್ರಿ ಎಷ್ಟು ಕಾಕತಾಳೀಯ ಅಂದ್ರೆ ಇದು ಫೆಬ್ರವರಿ 4ನೇ ತಾರೀಕು, ಅದು ಮಾರ್ಚ್ 4ನೇ ತಾರೀಕು. ಇದು ಫೆಬ್ರವರಿ 4ನೇ ತಾರೀಕು ಮಂಗಳವಾರ, ಅದು ಮಾರ್ಚ್ 4ನೇ ತಾರೀಕು ಮಂಗಳವಾರ. ಅದನ್ನು ಮಂಗಳವಾರ ಬಂದಿದೆ, ಇದನ್ನು ಮಂಗಳವಾರ ನೆನಪಾಗಿದೆ. ಅಂದ್ರೆ ಘೋಷಣೆ ಮಾಡಿ ಇದು ಪ್ರತಿನ ನಾವು ನೀವು ಕೂಡ ಹಾಕಬೇಕಂತ ಮಾಡಿದ್ದಂಥದ್ದಲ್ಲ. ವಿಶ್ವರಾತ್ರಿ ಮುದ್ದೆ ಪ್ರತಿನದ ಕುಂತನ ಆನಂದ ಪಡಿಸಬೇಕಂತ ಹೇಳ್ಕೊಂಡು ತನ್ನ ಅಪೇಕ್ಷೆಯಿಂದ ಮಾಡಿದಂತ ಪ್ರತಿನ ಎಲ್ಲಿ ನಡೀತದೆ ಅಂದ್ರೆ ಈ ಭಾಗದಲ್ಲಿ 4 ವಾರ ಕ್ರಮದಲ್ಲಿ ನಡೆಯುವಂತದ್ದಾಗ್ತದೆ. ಮಹಾತ್ಮರು ಹುಟ್ಟು ಬರತಕ್ಕಂಥದ್ದು ಸಾಮಾನ್ಯವಾದಂಥದ್ದಲ್ಲ. ಹುಟ್ಟು ಬಂದಂಥವರೆಲ್ಲರಿಗೂ ಕೂಡ ಮನುಷ್ಯನಾಗಬೇಕಾದ್ರೆ ಕೆಲವು ಅವನಲ್ಲಿ ತನ್ನದೇ ಆದಂತ ಗುಣಗಳು ಬೇಕಾಗ್ತವೆ. ಅದಕ್ಕೆ ಮನುಷ್ಯ ಅಂತ ಯಾರಿಗೆ ಅನ್ನಬೇಕಂದ್ರೆ ಅಲ್ರಿ ಯಾರಿಗೆಲ್ಲಕ್ಕೇನು ಪ್ಯಾಂಟ್ ಶರ್ಟ್ ಹಾಕೊಂಡ್ರಿಗೆ ನಾನು ಬೇಕು,
ಲುಂಗಿ ಅಂಗಿ ಹಾಕೊಂಡರಿಗೆ ಅನ್ಬೇಕು, ಪಂಜಿ ದೋತ್ರ ಹಾಕೊಂಡರಿಗೆ ಅನ್ಬೇಕಂತ ತಿಳ್ಕೊಂಡು ನಾವು ನೀವೆಲ್ಲರೂ ಕಲ್ಪನೆ ಕೊಡ್ತೀವಿ. ನಾವು ಅನುಭವದ ಏನ್ ಹೇಳ್ತಾರೆ ಅಂದ್ರ, ಮನುಷ್ಯ ಯಾರಿಗನ್ಬೇಕಂತಂದ್ರ ಮಹತ್ವ ಕರೋತಿ ಇತಿ ಮಾನವ. ಏನಾದ್ರೂ ಒಳ್ಳೆ ಮಹತ್ವದ ಕೆಲಸ ಮಾಡಿದ್ರೆ ಮನುಷ್ಯ ಆಗ್ಬೇಕಂತ, ಇಲ್ಲಾಂದ್ರೆ ಮನುಷ್ಯ ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂತಿರ್ತಾರೆ ನೋಡಿ, ಏನಾದ್ರೂ ತಪ್ಪಿ ಕೆಟ್ಟ ಕೆಲಸ ಮಾಡಿದ್ರೆ ಮನುಷ್ಯ ಇದೆ, ದನ ಇದೆ ಅಂತ ಬೈತಾರೆ, ಮನುಷ್ಯ ಇದೆ ಕತ್ತಿ ಇದೆ ಅಂತ ಬೈತಾರೆ. ಏನ್ ಮನುಷ್ಯ ಕೂತಿ ಮಾಡಿದ್ರೆ ಹಿಂಗ್ಯಾಕ್ ಮಾಡ್ಕಂತ ಬೈಯುವಂತ ಇವೆಲ್ಲಾ ವಿಚಾರಗಳನ್ನು ಇಟ್ಟುಕೊಂಡು ಆದ್ರೆ ಒಬ್ಬ ಮನುಷ್ಯ ಸಹಜ ಹುಟ್ಟಬೇಕಾದ್ರೆ ಇಷ್ಟು ಅನುಭವಗಳು ಬೇಕಾಗ್ತಂತ ಒಂದು ಮಹತ್ವವಾದಂತ ಕೆಲಸ ಮಾಡಿದಾಗ ನೀವು ಮನುಷ್ಯ ಅಂತಾರಂತ ನಾವು ಹೆಂಗ್ ಅಂತೀವಿ, ಅವರಲ್ಲಿ ಮನುಷ್ಯದಿಂದ ಮತ್ತೆ ಮಾನವ ನಡೆಗೆ ಹೋಗ್ಬೇಕು. ಮಾನವನಾಗಿ ಮೌನಿಯಾಗಿ ಜ್ಞಾನಿಯಾಗಿರುವುದು ನಿಜವಾದ ಮಾನವ ಲಕ್ಷಣ ಅಂತ ತಿಳ್ತಿರ್ತಾರೆ. ಅಂದ್ರೆ ಬರೇ ಮನುಷ್ಯ ಆಗಬೇಕಾದ್ರೆ ಇಷ್ಟು ಗುರುಗಳು ಕೂಡಿ ಆ ಲಕ್ಷ ಜನ್ಮದಲ್ಲಿ ಪುಣ್ಯ ಮಾಡಿದ ಮನುಷ್ಯ ಆಗಿರ್ತಾರಂತ. ಎಷ್ಟು ಜನ್ಮದಿಂದ ಪುಣ್ಯದ ಗಂಟು ಇತ್ತಂತಂದ್ರ ಒಬ್ಬ ಶರಣರಾಗ್ತಾರಂತ. ಜನ್ಮದ ಪುಣ್ಯದ ಗಂಟನ್ನು ಪಡೆದುಕೊಂಡು ವಿಶ್ವರಾಜ್ಯರು ನಮ್ಮ ಭಾಗಕ್ಕೆ ದೊಡ್ಡ ಶರಣರಾಗಿ ಅವತರಿಸಿ ನಮ್ಮೆಲ್ಲರನ್ನು ಉದ್ಧಾರ ಮಾಡಿದರು. ಇವತ್ತು ಉತ್ತರ ಭಾರತದಲ್ಲಿ ಮಹಾಕುಂಭ ಮೇಳ ಅಂತ ತಿಳ್ಕೊಂಡು ನೀವೆಲ್ಲ ನಡೆದ ಅದು ನಾಥ ಸಂಪ್ರದಾಯಗಳು ಬಹಳ ವೈಶಿಷ್ಟ್ಯಪೂರ್ಣವಾಗಿ ಆಚರಣೆ ಮಾಡಿಕೊಂಡು ಬರುವಂತವರಾಗ್ತಾರೆ. ಅಂತ ಒಂದು ಉತ್ತರ ಭಾರತದಲ್ಲಿ ಒಂದು ಸದ್ಗ್ರಸ್ತರು ದಾಮೋದರ ಮತ್ತು ಸರಸ್ವತಿ ಎನ್ನುವಂತ ಸದ್ಗ್ರಸ್ತರು ದೊಡ್ಡ ಸಂಸ್ಥಾನ ಇತ್ತು ಖರೆ ಅವರಿಗೆ, ಆದ್ರೆ ಮಕ್ಕಳ ಭಾಗ್ಯ ಇತ್ತಿಲ್ಲ. ಎಲ್ಲ ಔಷಧೋಪಚಾರಗಳು ತಗೊಂಡದ್ದಾಯ್ತು, ಎಲ್ಲ ಮಠ ಮಂದಿರಗಳು ತಿರುಗಾಡಿದ್ದಾಯ್ತು, ಆದ್ರೂ ಮಕ್ಕಳಾಗ್ಲಿಲ್ಲ. ಅವಾಗ ಹ್ಯಾಂಗ್ ಮಾಡ್ಬೇಕಂತ ತಿಳ್ಕೊಂಡು ಕುಳಿತಾಗ ಅವ ಗೋರಖನಾಥ ಮಚ್ಚೇಂದ್ರನಾಥ್ ಅನ್ನತಕ್ಕಂಥ ಪುಣ್ಯಾತ್ಮರು ಸಂಚಾರ ಮಾಡ್ಕೊಂತ ಹೊಂಟಿದ್ರಂತ. ಸಂಚಾರ ಮಾಡ್ಕೊಂತ ಹೊಂಟಂತ ಸಂದರ್ಭದಲ್ಲಿ ಅವ್ರಿಗೆ ಹಸುವಾಗ್ತದ, ಹಸಿವಾಗಡೆ ಭಿಕ್ಷಾನ್ನಗಳುಂಟು, ಕೃಷಿಯಾಗಡೆ ಕೆರೆಹಳ್ಳ ಬಾವಿಗಳುಂಟು, ಶೈನಕ್ಕೆ ಹಾಲು ದೇಗುಲಗಳುಂಟು ಅನ್ನತಕ್ಕಂಥ ಮಾತು ಆ ಶರಣರಲ್ಲಿ ಬರುವಂತದ್ದಾಗ್ತದೆ. ಆ ಪುಣ್ಯಾತ್ಮರು ಏನ್ ಮಾಡಿದ್ರು ಅಂದ್ರೆ ಹೊಸ ಆಗ್ಯದಂತ ತಿಳ್ಕೊಂಡು ಅಲ್ಲಲ್ಲಿ ಒಂದೆರಡು ಮನೆ ಕೇಳಿದ್ರೊಳಗಾಗಿ ಅವರಂದ್ರು ನಮ್ಮ ಮನೆಗೆ ಇಷ್ಟಿಷ್ಟು ಕೊಡ್ತೀವಪ್ಪ, ಹಿಂಗ ಪಾಪ ನಮ್ಮ ದಾಮೋದರ ದೇಸಾಯಿ ಅವ್ರ ಮನ್ಯಾಗ ಮಕ್ಕಳಿಂದ ಪಾಪ ಅವ್ರು ಬಹಳ ಇದ್ ಮಾಡ್ತಾರ, ನಿಮ್ಮಂತ ಪುಣ್ಯಾತ್ಮರು ಆದ್ರೆ ಕರ್ಕೊಂಡು ಊಟ ಮಾಡಿಸ್ತಾರ, ಹೋಗಿ ನೀವು ಊಟ ಮಾಡ್ರಿ ಅಂತ ತಿಳ್ಕೊಂಡ್ರು. ಆಯ್ತಂತ ಇಲ್ಲಿ ನಮಗೇನು ಅವ್ರು ಇವ್ರು ಅಂತಲ್ಲ, ಯಾರು ಕೊಟ್ಟವ್ರು ಪ್ರಸಾದ ನಾವು ತಗೊಂತೀವಿ ಆಗ್ಲಿ ಅಂತ ತಿಳ್ಕೊಂಡು ಅವ್ರ ಮನೆಗೆ ಒಂದ್ 2 ಮನೆ ಇವ್ರ ಮನೆಯಿಂದ 2 ತಿಳ್ಕೊಂತ ಹೋಗಿ ಆ ದಾಮೋದರ ಮನೆ ಮುಂದೆ ನಿಂತರು. ಸರಸ್ವತಿ ತಾಯಿ ಬಂದು ಪ್ರಸಾದ ನೀಡುವಂತ ಸಂದರ್ಭದಲ್ಲಿ ಅವ್ರು ಕೇಳಿದ್ರವ, ನನ್ನ ಹೊಟ್ಟೆ ತುಂಬದ ಕರೆ ನಿನ್ನ ಹೊಟ್ಟೆ ತುಂಬ್ಯಾದೇನು ಅಂತ ಕೇಳಿದ್ರಂತವ್ರು. ಎಷ್ಟು ಅರ್ಥಪೂರ್ಣವಾದಂತ ಮಾತುದ. ತಾಯಿ ನೀ ಕೊಟ್ಟದ ಪ್ರಸಾದ, ಇನ್ನೇ 2 ಮನೆಗಳು ಕೊಟ್ಟದ ಪ್ರಸಾದ ನಾ ಸ್ವೀಕಾರ ಮಾಡೀನಿ, ನನ್ನ ಹೊಟ್ಟೆ ತುಂಬುತ್ತದ, ಮತ್ತೆ ನಿನ್ನ ಹೊಟ್ಟೆ ಎಂದಾದರೂ ತುಂಬೇದೇನು ಅಂತ ಕೇಳಿದಾಗ ಆ ತಾಯಿ ಹೇಳಿದ, ಪುಣ್ಯಾತ್ಮ ನೀವೆಲ್ಲರ ಹೊಟ್ಟೆ ತುಂಬಿಸಂತ ಪುಣ್ಯದಿಂದ ನನ್ನ ಹೊಟ್ಟೆ ತುಂಬಿದ್ರು ನನಗೂ ಪುಣ್ಯದ ಲಾಭ ಸಿಗ್ತದ ಅಂತ ಹೇಳ್ತಾರೆ. ಆಗಲಿ ಅಂತ ತಿಳ್ಕೊಂಡು ಆ ತಾಯಿ ಮನೆಯಿಂದ ಹೋಗಿ ಏನೋ ತಂದು ನೀಡಿದಾಗ ಆ ಯಾವ ಮಚ್ಚೇಂದ್ರದ ಗುರುಗಳು ಏನ್ ಮಾಡ್ತಾರಂದ್ರೆ ಹೊರಗೆ ಕೈ ಹಾಕಿ ತನ್ನ ಜೋಡಿಗೆ ನಿಂತಂತಂದ್ರೆ ಹಿಂದಿನ ಮನೆಯವರು ನೀಡಿದಂತ ಸ್ವಲ್ಪ ನುಚ್ಚು ಏನಿತ್ತು ಇದನ್ನು ತೋಡು ಕೊಟ್ಟರು. ತಾಯಿ ನಿನ್ನ ಅನ್ನದಿಂದ ನನ್ನ ಹೊಟ್ಟೆ ತುಂಬಲಿ, ಪರಮಾತ್ಮ ಕೊಟ್ಟಂತ ಭಿಕ್ಷಾನದಿಂದ ನಿನ್ನ ಹೊಟ್ಟೆ ತುಂಬಲಿ ಅಂತ ಪ್ರಸಾದ ಕೊಟ್ಟರು. ಆಗ್ಲಪ್ಪ ನಮಸ್ಕಾರ ಮಾಡಿದ್ಲು, ಹೀಗೆ ನೋಡಿದ್ಲು. ಅಷ್ಟೈಶ್ವರ್ಯಗಳಿಂದ ತುಂಬಿದಂತ ಮನೆ, ದೇಶ ಬೇಡಾದ್ದನ್ನು ಹೊಂದಿದ್ದಂತ ಮನೆತನ, ಆಕೆ ದೇಹ ಆಕೆ ಕಲ್ಪನಾ ಮಾಡಿಕೊಂಡು ಪುಣ್ಯಾತ್ಮ ಎಲ್ಲಿದನಾಗಲಿ ತನ್ನ ಮಠವೊಂದನ ಅಲ್ಲಿ ತಂದು ಕೊಟ್ಟರು ತಗೋತಿದ್ದೆ. ಇಲ್ಲೇ ಯಾವ ಮನೆಯಿಂದ ನಮ್ಮೂರನ್ನೋರ ಮನೆಯಿಂದ ತಂದು ಕೊಟ್ರ, ಅಂತವ್ರ ಮನೆಯಿಂದ ಇಂಥವ್ರ ಮನೆಯಿಂದ ತಂದು ಕೊಟ್ಟಾರ ಮುಕ್ತ. ಈ ಮುಕ್ತ ತಿಂದ್ರೆ ಏನೋ ಔಷಧ ತಿಂದೀನಿ, ಅದು ತಿಂದೀನಿ, ಇದು ತಿಂದೀನಿ, ದೇಶದ ಎಲ್ಲಾ ಡಾಕ್ಟರ್ಗಳು ತೋರಿಸಿದ ಮಕ್ಕಳಾಗ್ಲಿಲ್ಲ. ಈ ಕೊಟ್ಟಂತ ಎಂದು ಮಾಡಿದ್ದು ಈ ಹಣ್ಣು ಕುದಿಸಿದ್ದು ನುಚ್ಚು ಕೊಟ್ರೆ, ನಮ್ಮೂರವ್ರನ್ನವ್ರು ನುಚ್ಚು ಕೊಟ್ರೆ ನನಗೆ ಮಕ್ಕಳಾಗ್ತವೇನೋ. ಇರ್ಲಿ ಪಾಪ ಅವ್ರು ಕೊಟ್ಟದ್ದಕ್ಕೆ
ನಾ ಅನ್ನ ನೀಡಿದಕ್ಕೆ ಅವ್ರು ನನಗೆ ಹಿಂಗಂದಾರ ಇರ್ಲಿ ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ಚೆಲ್ಲಬೇಕನ್ನೋದ್ರೊಳಗೆ ಮತ್ತೆ ಚೆಲ್ಲಿ ಹೋಗಿ ಚಿತ್ತಾಗ ಹಾಕಿದ್ರೆ ಅಂತ ತಿಳ್ಕೊಂಡು ಚಿತ್ತಾಗ ಸ್ವಲ್ಪ ಕೆದ್ರೆ ಅದು ಮುಚ್ಚಿಬಿಟ್ಟು ಅವರು ತಿಂದ್ರು ಹೋದ್ರು. ಮತ್ತೊಂದು ಸಂದರ್ಭದಲ್ಲಿ ಅಂದ್ರೆ ಒಂದು ಪಂಚ ಬಿಟ್ಟು ಅದೇನೋ ಎಷ್ಟೋ ವರ್ಷಕ್ಕೊಮ್ಮೆ ಮತ್ತೆ ಕುಂಭಮೇಳ ಆಗ್ತಿರ್ತಲ್ಲ ಅವಾಗ ನಡ್ಕೊಂಡು ಬಂದ್ರಂತ. ಅಕ್ಕಿನ ಮನೆ ನೆನಪಂತ ಯಾರು ಸರಸ್ವತಿ ತಾಯಿ ಮನೆ. ಅವ್ರ ಮನೆ ಹೋಗೋದಕ್ಕಿಂತ ಇವ್ರ ಮನೆ ತಿರುಗಾಡೋದಕ್ಕಿಂತ ನಾ ಆಶೀರ್ವಾದ ಕೊಟ್ಟಿಲ್ಲ, ನನ್ನ ಆಶೀರ್ವಾದ ಫಲ ಏನಾಯ್ತು ಅಂತ ತಿಳ್ಕೊಂಡು ಹೋಗಿ ಕೇಳಬೇಕಂತ ತಿಳ್ಕೊಂಡು ಮನೆಗೆ ಬರೋದರಾಗಿ ಅಮ್ಮ ಹಸುವಾಗೆಲ್ಲ ಏನಾದ್ರೂ ತಗೊಂಬ ಅಂತ ತಿಳ್ಕೊಂಡಂದಾಗ ಒಳಗಿದ್ದಂತ ಸರಸ್ವತಿ ತಾಯಿ ತಂದು ನೋಡಿದ್ರು. ಮೊದಲು ಬಂದಂತ ಒಬ್ಬ ಒಳರಾಗಿ ಬೆಳಗಾಗಿ ಇದ್ದ ಶಾರದಾ ಅಂತ ತಿಳ್ಕೊಂಡು ಇಕ್ಕಿನ ನೋಡಿದ್ರು. ಪ್ರಸಾದ ಕೊಟ್ಟರು. ಯಾಕಮ್ಮ ತಾಯಿ ನಾ ಕೊಟ್ಟದ್ದು ಪ್ರಸಾದದ ಮಗ ಎಲ್ಲಾನ ಅಂತ ಕೇಳಿದ್ರು ಮಹಾತ್ಮರು. ನಾ ಕೊಟ್ಟದ್ದು ಪ್ರಸಾದ ಇಲ್ಲಾನ ಅಂತ ತಿಳ್ಕೊಂಡು ಕೇಳಿದಾಗ ನೀವು ಕೊಟ್ಟದ್ದು ಪ್ರಸಾದ ಫಲಕಾರಿ ಆಗಲಿಲ್ಲ ಅಂತ ಹೇಳ್ತಾಳೆ. ಅವ್ರು ಹೇಳ್ತಾರ ಯೋಗಿ ಜೋಗಿಯಾಗಿ ದೈವತ್ವ ಭಾವನೆ ಇಲ್ಲಾದ್ರೆ ತಮ್ಮ ನಿಶ್ಚಲ ಮನಸ್ಸಿನಿಂದ ದೈವತ್ವ ಭಾವನೆಯಿಂದ ನೀನು ಪ್ರಸಾದ ಕೊಟ್ಟಿರ್ತಾರ. ಪ್ರಸಾದ ಎಂದೂ ಸುಳ್ಳಾಗಂಗಿಲ್ಲವ. ನೀನು ಪ್ರಸಾದನ ಕೊಟ್ಟದ್ದು ನೀನು ಹೊಟ್ಟೆಗೆ ಬಿದ್ದಿತ್ತು ಅಂತಂದ್ರೆ ನೀನು ಹೊಟ್ಟೆಗೆ ಬರ್ತಿದ್ದೆ. ನೀ ಎಲ್ಲಿ ಇಟ್ಟಿದೆ ಅಲ್ಲಿ ಅದ ನನ್ನ ಮಗ ಆತನವ, ನಾ ಕರಿತೀನಿ ಎಲ್ಲಿ ಅದನ್ನ ಅಂತ ತಿಳ್ಕೊಂಡು ಹಿಡಿದಾಗ ಯಪ್ಪ ಅಲ್ಲಿ ಇಲ್ಲ ಅಲ್ರಿ ನಾ ಉಳಿದ ನಮ್ಮ ಚಿತ್ತಾಗ ಹಾಕಿನಿ ಅಂತ ತಿಳ್ಕೊಂಡಂದಾಗ ಆ ಗುರುಗಳಂತರ ಚಿತ್ತಾಗ ಹಾಕಿದ್ದ ಸಲಿಂದ ಗೊಬ್ಬರದಲ್ಲಿ ಬೆಳೆದಂತ ಸಲಿಂದ ಕಾಯಿರೆ ಗೋರಖ್ನಾಥ್ ಇದರ ಬಹಳ ಆಗಿದೆ ಅಂತಂದ್ರೆ ಅಪ್ಪಾಜಿ ಮೈ ಆತ ಅಂತ ತಿಳ್ಕೊಂಡು ಚಿತ್ತಂದು ಸರಿ ಸಿಟ್ಟು ಬಂದನಂತ. ಎದ್ದು ಬಂದ ನಂತರ ಜಗತ್ತಿನಲ್ಲಿ ಗುರು ಗೋರಖ್ನಾಥ ಶಿಷ್ಯ ಮಚ್ಚೇಂದ್ರನಾಥ ಗುರು ಗೋರಖ್ನಾಥ್ ಅಂತ ತಿಳ್ಕೊಂಡು ಗುರು ಶಿಷ್ಯರ ಮಚ್ಚೇಂದ್ರನಾಥ ಮತ್ತು ಗೋರಖ್ನಾಥ ಇಬ್ಬರು ಕೂಡಿಕೊಂಡು ನಾಟ್ಯ ಪಂಥವನ್ನು ಬೆಳೆಸಿದ್ರು ಅಂತ ತಿಳ್ಕೊಂಡು ಧಾರ್ಮಿಕ ವಿಚಾರದಲ್ಲಿ ಬರತಕ್ಕಂಥದ್ದಾಗ್ತದೆ. ಅಂತ ಒಂದು ಪರಂಪರೆಗೆ ಅನುಗುಣವಾಗಿ ಸದ್ಗುರುನಾಥನ ಕೃಪೆ ದೇವರು ಕೊಟ್ಟಂತ ಆಶೀರ್ವಾದ ಎಂದೂ ಯಾವ ಭಾಗದಲ್ಲಿ ಯಾವತ್ತೂ ಕೂಡ ಕೊರತೆ ಆಗಂಗಿಲ್ಲ. ಅಂತ ಒಂದು ಸದ್ಭಾವನೆ ಮತ್ತು ವಿಶಾಲತ್ವದ ಸಮಾರಂಭ ಎಲ್ಲಿ ನಡೀತು ಅಂತ ತಿಳ್ಕೊಂಡು ಕೇಳಿದ್ರೆ ಈ ನಾಥವಾರ ಗ್ರಾಮದಲ್ಲಿ ನಡೆಯುವಂತದ್ದಾಗ್ತದೆ. ನಾ ಮೈದಾನದಲ್ಲಿ ಹೇಳಿದಂತೆ ಮೈದಾನದಾಗ ಹೆಂಗ ನಡೀತಿರ್ತದೆ ಅವರು ಪೆಟ್ಟು ತೂಗಿದ ನಂತರ ನಮ್ಮ ಸಂಪ್ರದಾಯಕ್ಕೆ ಉಗೆ ಅಂತ ತಿಳ್ಕೊಂಡು ಹೆಂಗಂತಾರೆ ಹಂಗ ನಾಥವಾರದಾಗ ಮುತ್ತಿನ ಪೆಟ್ಟು ಆದ ನಂತರ ಮುಂದೆ ಬರತಕ್ಕಂತ ಅವನ ಏನ್ ಜಾತ್ರೆ ನಡೀತಿರ್ತಾವ ಎಲ್ಲ ವಿಶ್ವನಾಥರ ಜಾತ್ರೆಗಾಗಿ ಉಗೆ ಬೆಳೆದೆ ಅಂತ ತಿಳ್ಕೊಂಡು ಅಂದಂಗ ಆ ಬೆಳೆದೆ ಅನ್ನತಕ್ಕಂಥ ಹೃದಯದಿಂದ ಬರತಕ್ಕಂಥ ಪೆಟ್ಟಲದ ಮಾತು ಎಲ್ಲಿ ಆಗ್ತದೆ ಅಂತಂದ್ರ ಈ ಪುಣ್ಯದ ನಾಡ ನಾಥವಾರ ಗ್ರಾಮದಲ್ಲಿ ಆಗುವಂತದ್ದಾಗ್ತದೆ. ಭವಿಷ್ಯ ಮಾಡಿ ಸುಮಾರು ವಿಶ್ವಾರಾಧ್ಯರ ಹುಟ್ಟಿ 100 ವರ್ಷಗಳಾದ್ರೂ ಕೂಡ ಆ ಗವಾರ ಪಂಚಗ್ರಹ ಕೋಪ ಕಟ್ಟಿ ಹಿರಿಯ ಮಠದಲ್ಲಿ ಇಷ್ಟು ಸಂಭ್ರಮಿತ್ತು ಏನೋ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ವಿಶ್ವಾರಾಧ್ಯರು ಕೇವಲ ನೀಲಮ್ಮ ತಾಯಿ ಬರದಯ್ಯ ಶಾಸ್ತ್ರಿ ಮಕ್ಕಳಾದರು. ಆದ್ರೆ ಇಲ್ಲಿ ಬಂದ ನಂತರ ಪೆಟ್ಟಿನ ತೂಗಿದಾಗ ಮಹಾಲಿಂಗರ ಮಾತಿನಂತೆ ಪೆಟ್ಟಿನ ತೂಗುವ ಕೈ ತಾಯಿ ಸಮಾನ ಅಂತ ತಿಳ್ಕೊಂಡು ಹೇಳ್ತಾರ. ಅದಕ್ಕಾಗಿ ನೀವೀಗ ತಾಯಿ ಆದ್ರೆ ನಾ ಈಗ ಮಗನಾದೆ ಅಂತ ತಿಳ್ಕೊಂಡು ಪೆಟ್ಟಿನದಿಂದ ಮಗ ಹೆಂಗೆ ಹೇಳ್ತದ ಹಂಗ ವಿಶ್ವಾರಾಧ್ಯರ್ಬೋದು. ಈ ನಾಡಿನ ಹೆಣ್ಮಕ್ಳು ಪರಂಪರೆಯಲ್ಲಿ ನನಗೆ ಮಕ್ಕಳು ಮೊಮ್ಮಕ್ಕಳು ಇವತ್ತಿನ ದಿವಸ ಎಲ್ಲರ ನನಗೆ ತಾಯಿದೇವರು ಅಂತ ತಿಳ್ಕೊಂಡ ಪುಣ್ಯಾತ್ಮ ಸಂತೋಷ ಪಡಬಹುದು. ಅಂತ ಸಂತೋಷ ಸಂಭ್ರಮ ಸೌಭಾಗ್ಯದ ಶಬ್ದ ಕಾರ್ಯಕ್ರಮ ಎಲ್ಲಿ ನಡೀತಂದ್ರೆ ಈ ನಾಥವಾರ ಗ್ರಾಮದಲ್ಲಿ ನಡೀತಕ್ಕಂಥದ್ದಾಗ್ತದೆ. ನೀವೆಲ್ಲರೂ ಕೂಡ ವಿಶ್ವಾರಾಧ್ಯ ಭಕ್ತರ ಮತ್ತು ಪರಂಪರೆಯ ಸದಭಕ್ತರು. ವಿಶ್ವಾರಾಧ್ಯರ ಅನುಭವ ನಿಮಗೇನು ಹೊಸದಾದಂಥದ್ದಲ್ಲ. ಆ ಪುಣ್ಯಾತ್ಮ ಎಲ್ಲಿರ್ತಾರಂತ ಕೇಳಿದಾಗ ಕಷ್ಟ ಕಾಲದಲ್ಲಿ ಸದ್ಗುರುನಾಥ ಅಂತ ತಿಳ್ಕೊಂಡು ನೆನೆಸಿದ್ರೆ ಒಂದು ಪ್ರತ್ಯಕ್ಷ ಸ್ವರೂಪದಲ್ಲಿ ಅವ್ರು ಕಾಣತಕ್ಕಂಥ ಆಗ್ತದೆ. ನಾವು ಅವ್ರ ದೇಹದಾರಿಗಳಾಗಿದ್ದಂತ ಸಂದರ್ಭದಲ್ಲಿ ವಿಶ್ವಾರಾಧ್ಯರು ಸಂಕೂರ್ಣ ಕುಂತಿದ್ರಂತ ಅವೆಲ್ಲ ತಿರುಗಾಡ್ಕೊಂತ ಬಂದಿದ್ರು. ಗಂವಾರದಾಗ ಹುಟ್ಟಿ ಅಲ್ಲಲ್ಲಿ ಜಪ ತರ್ಪಾನುಷ್ಠಾನ ಮಾಡ್ಕೊಂತ ಆತ್ಮಾನುಷ್ಠಾನದಿಂದ ಆತ್ಮೋನ್ನತಿಗಾಗಿ ದೇವಿ ಉಪಾಸನೆಯನ್ನು ಮಾಡ್ಕೊಂತ ಇಲ್ಲಿ ಒಂದು ಕುಂದಿರುವಂತ ಸಂದರ್ಭದಲ್ಲಿ ತಿರುಗುವುದಾಗಿದ್ದು ಬಂದಿದ್ರು.
ತಿರುಮೂರು ಸದ್ಭಕ್ತರಂದ್ರಂತ ನೋಡಿ. ಈಗ ನಿಮ್ಮ ಅಪ್ಪವ್ರು ಬಂದು ಹೋಗ್ಯಾರ ಅಂತ ತಿಳ್ಕೊಂಡ್ರೆ ನೆನಪ ಅಪ್ಪುಪ ಅಂದನ ಆಯ್ತಾರ ಹೋಗಿ ಬರಮು, ಗುರುವಾರ ಹೋಗಿ ಬರಮು, ಅಮಾವಾಸ್ಯನ ಹೋಗಿ ಬರಮು ಅಂತ ತಿಳ್ಕೊಂಡು ನೀವೆಲ್ಲ ಬರುವಂತವ್ರು ಆಗ್ತಿರ್ತೀರಿ. ಹಾಂಗ ಅಲ್ಲಿದ್ದವ್ರು ಏನದಂತ ನೆನಪ ಅಪ್ಪ ಬಂದು ಹೋಗ್ಯಾನ ನಮ್ಮ ಊರಿಗೆ, ತಿರುಮೂರು ಬಂದು ಹೋಗ್ಯಾನಂದ್ರೆ ಬಹಳ ದಿನ ಆಯ್ತು ಭೇಟಿಯಾಗಿಲ್ಲ, ಹೋಗಿ ಅಪ್ಪನ ದರ್ಶನ ತಗೊಂಡ್ ಬರಮ್ಮ ಅಂತ ತಿಳ್ಕೊಂಡು ಸಾಯಂಕಾಲ 4 ಗಂಟೆಗೆ ಅಲ್ಲಿ ಕುಂತಂತವ್ರು ಬದನಾ ಸಂಘಗಳು ಎಲ್ಲ ಸದ್ಭಕ್ತರು ವಿಚಾರ ಮಾಡಿದ್ರು. ಅದ್ರಾಗ ಇದ್ದಂತವ್ರು 4 ಮಂದಿ ಅಂದ್ರೆ ಬಂದು ಅಪ್ಪನಿಗೆ ಹೋಗ್ಬೇಕಂತಂದ್ರೆ ಇಲ್ಲಿ ತಿರುಗುಳದಿಂದ ಶಾಬಾದ್ತನ ಹೋಗ್ಬೇಕು. ಶಾಬಾದ್ನಿಂದ ತಾಣಗುಂದಿಗೆ ಇಳಿಬೇಕು. ಇನ್ನ ತಾಣಗುಂದಿ ಆಗಿದ್ದಲ್ಲ, ಯಾದಗಿರಿ ಇಳಿಬೇಕು. ಯಾದಗಿರಿಗೆ ಇಳಿಬೇಕಾಗಿತ್ತಂತಂದ್ರೆ ಒಂದೇ ಒಂದು ಪ್ಯಾಸೆಂಜರ್ ಗಾಡಿ, ಅದನ್ನು ಇಲ್ಲಿಂದ ಅಲ್ಲಿತನ ಹೋಗಾದ್ರೆ ಶಾಬಾದ್ ಕೂತೋದ್ರಾಗ ಹೋಗಿರ್ತದ. ನಾಳೆ ಹೋಗಂಬೇಡಿ, ನಾಳೆ ಹೋಗಂಬ್ರಿ, ಟೈಮ್ ಆಯ್ತು ಅಂತಂದ್ರು. ಅದ್ರಾಗ ಹೋಗಂತ 4 ಮಂದಿ ಅಂದ್ರೆ ಅಂತ ಇವತ್ತು ಹೋಗ್ಬೇಕಂತ ಮಾಡಿ ಇವತ್ತು ಹೋಗ್ಬಿಡೋದು. ಅವ್ರಂದ್ರು ನೋಡಪ್ಪ ಹೋಗ್ಬೇಕಂತ ತಿಳ್ಕೊಂಡಂದ್ರೆ ಪೊಲೀಸರು ಪೊಲೀಸರು ಹಿಡಿದ್ರಂದ್ರೆ, ಯಾಕಂದ್ರೆ ರಾತ್ರಿ ಹೋದ್ರಂದ್ರೆ ಅವಾಗ ನಿಜಾಮ್ ಸರ್ಕಾರ, ಈಗಿನ ಪೊಲೀಸರ ಅಚಾನಕ್ ಹಿಡಿದ್ರಂದ್ರ ಏನ ಅಂತರ್ ಮಂದಿ ಅಂದ್ರ ಆಗ್ಲಿ ಹೋಗಿ ಬಿಡ್ರಿ ಅಂತ ಬಿಟ್ಟು ಬಿಡ್ತಾರ. ಅವಾಗಿನ ಪೊಲೀಸರು ಅಂತಂದ್ರ ದೈತೋ ನೈತೋ ಮಾಡ್ತೆ ಅಂತಿದ್ರು, ಒಂದ್ರೆ ನಮ್ಗೆ ಹೇಗೆ ಹಿಡಿತಿ ಅಂತಿದ್ರು. ಅವ್ರು ಹಂಗಂತಿದ್ರು, ಇವ್ರು ಹಿಂಗಂತಿದ್ರು. ತಮ್ಮ 8 ಮಂದಿಯಲ್ಲಿ ಅದೇ ಭಾವನೆ ಒಬ್ಬರು ಅಂತಿದ್ರು, ಈ ಮಾತು ಒಬ್ಬರು ಅಂತಿದ್ರು. ನೋಡ್ರಿ ಒಬ್ಬರು ನೋಡ್ರಿ ಹಂಗನ ಕರ್ಕೊಂತ ಅಪ್ಪ ತಿಳ್ಕೊಂಡು ಅಪ್ಪನ ಮ್ಯಾಲ ಭಾರ ಹಾಕಿ ಶಾಬಾದಕ್ಕೆ ಬಂದ್ರು. ಒಂದು ಪ್ಯಾಸೆಂಜರ್ ಹತ್ತಿ ಬಸ್ ಹೊಂಟರು. ಬಂದು ಯಾದಗಿರಿಯಾಗ ಇಳಿದು ಅಲ್ಲಿ ಅಬ್ಬಿ ತುಮಕೂರು ದಾರಿಗೆ ಬೈಲ್ ಹನುಮಂದೇವ್ರ ಗುಡಿ ಅಂತ, ಆ ಹನುಮಂದೇವ್ರ ಗುಡಿ ಬಂದು ಹನುಮಂದೇವ್ರ ನಮಸ್ಕಾರ ಮಾಡಿ ಹೋಗಂಬ್ರಪ್ಪ ಅಂತ ತಿಳ್ಕೊಂಡು ಹನುಮಂದಿರ ನಮಸ್ಕಾರ ಮಾಡಿ, ಮತ್ತೆ ನಮಸ್ಕಾರ ಮಾಡಿ ಎಲ್ಲರೂ ಸ್ವಲ್ಪ ಕುಂದಿರ್ತಾರಲ್ಲ, ಸ್ವಲ್ಪ ಹೊತ್ತು ಕುಂತು ಹೋಗ್ಬೇಡ ಅಂತ ತಿಳ್ಕೊಂಡು ಕುಂತಿನ ಏನು ಹೇಳ್ಬೇಕಾದ್ರಾಗ ಒಂದ್ 4-5 ಮಂದಿ ಪೊಲೀಸರು ಬಂದ್ಬಿಟ್ರು. ಬಂದು ಇವ್ರು ನೋಡಿದ್ರೆ तुम कहाँ जा रहे हैं तुम्हारे लोग? नहीं हम तुमको अभी तुमकुर जा रहे हैं अंदाज हम ही नोडिंगंತ अभी तुमकुर जा रहे हैं. नहीं कहीं को जा रहे हैं? हम भक्त लोग है, विश्वरात्र के दर्शन के वास्ते जा रहे हैं. ನಾವು ಭಕ್ತರಿದ್ದೀವಿ, ವಿಶ್ವರಾತ್ರಿ ಅನ್ನುವಂತ ಮಹಾತ್ಮರ ನಿಲ್ಸ್ಯಾರ, ನಮ್ಮ ಊರಿನಿಂದ ಇಲ್ಲಿ ಬಂದಾರ, ಅವ್ರ ದರ್ಶನೋತ್ತರ ತಗೋಸಂತ ನಾವು ಹೊಂಟೀವಿ. ಅವಂತ तुम भक्त लोग भाई छोड़ लोग भाई ಅಂತ. ನೀವು ಭಕ್ತರ ಕಾರಣ ಕಾರಣ ಮಕ್ಕಳು ಕಿಶಪೇಶ ಕತ್ತರಿಸರ ಕಾರಣ ಕಾಣ್ತೀರಿ. ಯಾಕಂದ್ರೆ ರಾತ್ರಿಗೆ ಯಾಕೆ ಬಂದ್ರಪ್ಪ? ನೈ ಸಾಬ್ನೇ ಪಿ ಸಾಬ್ನೇ ಚಲೋ ಅಂತ ತಿಳ್ಕೊಂಡು ಹೊಂಟ್ರ ತೆಲಿಗಿ ಪೊಲೀಸ್ ಸ್ಟೇಷನ್. ಅದ್ರಾಗ 4 ಮಂದಿ ಜನ ಕತ್ತರಂತ. ನಾವು ಅವಾಗ ಎಂದೇವೆ ಅಲ್ಲೇ ಬ್ಯಾಡ್ರಪ್ಪು, ನಾಳೆ ಹೋಗಮ್ಮಂತೇಳಿ ಕೇಳ್ತೀರಿ. ಅಲ್ಲಿ ನೋಡ ನಿಮ್ಮ ಅಪ್ಪನ ಮೇಲೆ ಹೋಗಿ ಮಾವನ ಮನೆ ಕರ್ಕೊಂಡು ಹೋಗಕತ್ತರಂದ್ರ, ಮಾವನ ಮನೆ ಕರ್ಕೊಂಡು ಏನ್ ಮಾಡ್ತಾರ? ಈಗಿನ ಮಾವನ ಮನೆಗೆ ನೀವು ಹೋಗಂಗಿಲ್ಲ, ಆದ್ರೂ ಶಾವಿಗೆ ಮಾಡ್ತಾರೆ. ಶಾವಿಗೆ ಅಂತಾರೆ ಮೊದಲೇ ಇಲ್ಲಿಗ ಮಾಡಿ ಉಣಿಸ್ಬೇಕಂತ ನೀಡಿದ್ರು ನೀವು ಹೊಡಂಗಿಲ್ಲ. ಯಾಕೆ ಹೊಡಂಗಿಲ್ಲ ಅಂದ್ರೆ ಶುಗರ್ ಆಗ್ಯಾವ ಅಂತ ಹೇಳ್ತೀರಿ ನೀವೆಲ್ಲ. ಬರೀ ಶಾವಿಗೆ ನೀಡಪ್ಪ, ಸಕ್ಕರೆ ಹಾಕ್ಬೇಡ, ಬೆಲ್ಲ ಹಾಕ್ಬೇಡ. ನೆನ್ಕೊಂತ ಕುಂದ್ರಾಕತ್ತರು. ಅದ್ರಾಗಂದ್ರು ನಾವು ಬ್ಯಾಡ ಅಂದಿದ್ವಿ, ಮಾರ ನೀವೇ ಅಂದ್ರೆ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾನೆ. ನಾವು ಕರ್ಕೊಂಡು ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾನಂದ್ರೆ ನಿಮ್ಮ ಅಪ್ಪ ಮೊದಲೇ ಅವ್ರ ದೇವತಾ ಸ್ವರೂಪ ಮನುಷ್ಯ, ಈ ಕಡೆ ಯಾವಾಗಾನ ಈ ಕಡೆ ಯಾವ ಆಗ್ತಾನಂತ. ಅಂತ ಈ ದೇಹದ ಬಾಣವನ್ನೇ ಮೀರಿದಂತ ಪುಣ್ಯಾತ್ಮವ ಅವನಿಗೆ ತಂದೆ ತನ ಗೊತ್ತಿಲ್ಲ. ನೀನೇ ಬಟ್ಟೆ ಇಲ್ಲ, ಎಲ್ಲಿ ಉಡ್ತಾನೋ, ಎಲ್ಲಿ ಕೊಡ್ತಾನೋ, ಎಲ್ಲಿ ತಿಂತಾನೋ, ಎಲ್ಲಿ ಉಗುಳ್ತಾನೋ, ಏನ್ ಮಾಡ್ತಾನೋ ಗೊತ್ತಿಲ್ಲ. ಅಂತ ನಮಗೆ ಹೆಂಗ್ ಕರ್ಸ್ಕೊಂತಾನೋ ಮಾರಾಯ. ನೋಡ್ ನಮಗೆ ಇಲ್ಲಿ ಬಂದು ಇಲ್ಲಿ ಸಿಗಾಕಿಟ್ರೆ ತಿಳ್ಕೊಂಡು ಅಂದಾಗ ಅವ್ರಂದಿಲ್ಲಪ್ಪ ನಮ್ಮ ಅಪ್ಪ ಬಿಡಂಗಿಲ್ಲ. ನಿಮ್ಮ ಅಪ್ಪ ಬಿಡಂಗಿಲ್ಲ ಹೋಗ್ ಮಾರ, ಹೋಗಿ ಮತ್ತೆ ಮೊದಲು ಹೇಳಿ ಮಾಮನ ಮನೆಗೆ ಹೋಗ್ರಿ, ಮಾಮ ಬಿಟ್ಟಂತ ನಿಮ್ಮ ಅಪ್ಪ ಕರ್ಕೊಂಡು ಹೋಗ್ತಾನ. ಅಲ್ಲಿ ತನ ಈಗ ನಂಗೆ ಫೋನ್ ಮೊಬೈಲ್ ಇದೆಲ್ಲ ಏನು ಇದ್ದಿದ್ದಲ್ಲ. ಅಂದಾಗ ಅವ್ರು 4 ಮಂದಿ ಅಂದ್ರು, ಒಂದು ಕ್ಷಣ ನಾವು ಸ್ವಲ್ಪ ಟೈಮ್ ಕೊಡ್ರಿ, 1 ಮಿನಿಟ್ ಹಮ್ ಬೇಡುತ್ತೆ ಜಾಗ ಕ್ಯಾಸ್ ಕರೆದು. ಯಪ್ಪ ನೀ ಇದ್ದಿದ್ದೆ ಅಂತಂದ್ರ ನಿನ್ ಮ್ಯಾಲ ಭಾವನೆ ಇತ್ತು. ನೀ ನಮ್ಮಪ್ಪನ ನಮ್ಮಪ್ಪ ಇದ್ದಿದ್ದೆ, ಆದ್ರೆ ನಮ್ ಕರ್ಕೊಂಡು ಹೋಗ್ತಾನಂತ ನಾವು ಬಂದೀವಪ್ಪ. ಇವ್ರು ಬಂದಂತರ ಸಂಗತಿ ನಾವು ಸವಾಲ್ ಹಾಕಿ ಬಂದೀವಪ್ಪ. ಅಲ್ಲಿದ್ರು ಇಲ್ಲಿ ಬಂದು ನಮ್ ಕರ್ಕೊಂಡು ಹೋಗತ್ತಂದೇ ಅಂತ ಹಿಂಗ್ ಕೈ ಮುಗಿದ್ರೊಳಗಾಗಿ ಒಬ್ಬೊಬ್ಬ ಸೈಕಲ್ ಮಾಡಪ್ಪ ಬಂದಂತ. ಯಾರು ಅವನೇ ದೊಡ್ಡ ಸಾಪ್ ಬಂದಂತ. ಬಂದು ಹಿಂಗ್ ನೋಡಿದಂತ, ಈ ಲೋಗಕ್ಕೂ ಕಾಲೇಜ್ ಜಾರ ಅಂತ ಕೇಳಿದ್ನಂತ. ಈ ಲೋಗಕ್ಕೂ ಕಾಲೇಜ್ ಜಾರ
ये चोर लोग सरकार दिखते इसको पुलिस स्टेशन ले जा रहे हैं तो ಅವ್ರು ಹೇಳಿದ್ರು ಬಡೂರು ಪೊಲೀಸರು ಇವ್ರನ್ನೆಲ್ಲಿ ಕರ್ಕೊಂಡು ಹೊಂಟಿದ್ದೆ ನಾವು ಎಲ್ಲಿಗಿಲ್ಲ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೊಂಟ ಕಾವ್ರ ಕಣ್ಣಂಗ್ ಕಾಣಕತ್ತಾರ ಅಂತಂದಾಗ ಅವ ತಾ ಬಂದಂತ ಹಿಂಗ್ ನೋಡಿ ನೈನೇ ಏ सब लोग हमारा परिचय मत वाले ಅಂತ ಹೇಳಿದ್ ಮತ್ತೆ ಇವರೆಲ್ಲ ಬಿಟ್ಟು ಬಿಡ್ರಿ ಇವ್ರು ನನಗೆ ಗೊತ್ತಿದ್ದವ್ರು ಯಾರ ಬಿಟ್ಟು ಬಿಡ್ರಿ ಅವರಿಗೆ ಅಂತ ಹೇಳಿದ್ ನಾನು ಮತ್ತೆ ಆಯ್ತು ಅಂತ ತಿಳ್ಕೊಂಡು ಅವ್ರು ಸಣ್ಣ ಪೊಲೀಸರು ಬಿಟ್ಟು ಬಿಟ್ರು ನಾಲ್ಕು ಮಂದಿ ಕೂಡಿದ್ರಲ್ಲ ನೋಡಪ್ಪ ನಮ್ಮ ಅಪ್ಪ ನಿಮ್ಮ ಅಪ್ಪನ ಬಂದು ಮರ ಮತ್ತೆ ಅದೇ ಪೊಲೀಸರು ಬಂದು ಮತ್ತೆ ಅದೇ ಅಂತ ನಿಮ್ಮ ಅಪ್ಪ ಸುಮ್ಮನೆ ಗಪ್ಪರೆ ಹೋಗಿ ನೋಡ್ರಿ ಅಂತ ಅವ್ರಿಗೆ ಸಂಭಾಳಿಸ್ಕೊಂಡು ಹೇಳ್ಕೊಂಡು ಹೋಗುವಾಗ ವಿಶ್ವನಾಥ್ ಮತ್ತೆ ಕುಂತಿದ್ನಂತ ಒಂದು ಕಲ್ಲು ತಗೊಂಡಂತ ಬರೋದ್ರಾಗ ಬರ್ತೀವಿ ಅಂತ ತಿಳ್ಕೊಂಡು ತಯಾರಾಗಿ 4 ಮಂದಿ ಹಿಂಗ್ ಅಂತೀರಿ 4 ಮಂದಿ ಹಿಂಗ್ ಅಂತಿರ್ಲಿ ನನಗೆ ಎಂದೂ ನಡ್ಸ್ಲಾಕ ಬರಲ್ಲ ಅದೇನೋ ಸೈಕಲ್ ಮೋಟ್ರ ಅದ್ರ ಮ್ಯಾಗ ಕುಂತು ಬಂದೆ ಬೇರೆ ಕೂತೀನಿ ಕಾಲು ಬೇರೆ ನೋಡ್ರಿ ಅಂತ ನಿಮ್ ಕಾಲು ತೋರಿಸ್ತೀನಂತ ಪಾಪ ಕಾಲು ಕೆತ್ತಿತ್ತಂತ ಪುಣ್ಯಾತ್ಮ ಅಲ್ಲಲೇ ನಾ ಎಲ್ಲಿರ್ತೀನಿ ಮೂರ್ತಿ ಸ್ವರೂಪದ ಬೇರೆ ಅಂತೇನಲ್ಲ ನಾ ಎಲ್ಲಿರ್ತೀವಿ ಅಂದ್ರೆ ನೀವ್ ಎಲ್ಲಿರ್ತೀರಿ ಕಣ್ಣು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಮುಂತಾದ ಅಷ್ಟ ಸೃಷ್ಟಿ ತೀರ್ಥ ಕ್ಷೇತ್ರಗಳಲ್ಲಿ ದೇವರು ದೇವರಲ್ಲ ತನ್ನ ತಾ ತಿಳಿದು ನಿಜವ ಮರೆತು ಯಪ್ಪ ತಿಳ್ಕೊಂಡು ನೀನೇ ದೇವನಾದಾಗ ಅವನೇ ಪ್ರಮಾಣ ಕೂಡ ಸಂಗಮ ಅಲ್ಲೇ ಇರ್ತಲ್ಲಿ ಎಲ್ಲೆಲ್ಲಿ ಏನೇನು ಅನ್ಕೊಂಡು ಕುಂತು ಬರ್ತೀವಿ ಮಕ್ಕಳೇ 8 ಮಂದಿ ಕೂಡ ಒಂದೇ ಮನಸ್ಸು ಗಂಟು ಹಾಕೊಂಡು ಬಂದ್ರೆ ನಾನು ನಿಮ್ಗೆ ಸಿಗ್ತಿದ್ದೆ 4 ಮಂದಿ ಹಿಂಗ್ ಮಾಡಿದ್ರಿ 4 ಮಂದಿ ಹಿಂಗ್ ಮಾಡಿದ್ರಿ ಇನ್ನೇನು ಹಿಂಗ್ ಮಾಡಕ್ ಹೋಗ್ರಿ ನಾ ಆ ಕಡೆ ಹೋದಲ್ಲ ಈ ಕಡೆ ಹೋದಲ್ಲ ಅಂತ ವಿಶ್ವರಾಜರು ಅಂತ ಪುಣ್ಯಾತ್ಮನ ಪರಂಪರೆಯಲ್ಲಿ ನೀವೆಲ್ಲರೂ ಕೂಡ ಪ್ರತಿ ವರ್ಷ ಪ್ರತಿ ತಿಂಗಳ ವಾರೋಪತ್ತಿನಲ್ಲಿ ಕೂಡ ಅದೇ ತುಮಕೂರು ಕ್ಷೇತ್ರಕ್ಕೆ ಬರತಕ್ಕಂಥವರಾಗ್ತೀರಿ ಆ ವಿಶ್ವರಾಜ್ಯರ ಅನುಭವ ಮತ್ತು ಅನುಭವ ನಿಮಗೇನು ಹೊಸದಾದಂಥದ್ದೆಲ್ಲ ಆ ಪುಣ್ಯಾತ್ಮನ ಸ್ಮರಣೆಯಲ್ಲಿ ಆ ಪುಣ್ಯಾತ್ಮನ ನಡೆಯಲ್ಲಿ ಪುಣ್ಯಾತ್ಮನ ನುಡಿಯಲ್ಲಿ ನೀವೆಲ್ಲರಿದ್ದಾದ್ರೆ ಎಂಥ ಕಷ್ಟ ಕಾಲದಲ್ಲಿ ಯಪ್ಪ ಎಲ್ಲಿದ್ದೀಯಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ನಿನ್ನ ಕಷ್ಟ ಹೇಳಬಾರ್ದಕ್ಕೆ ನೀನು ಎದುರೇ ಹೇಳಬೇಕು ಅಂತ ತಿಳ್ಕೊಂಡು ಕೈ ಎತ್ತಿ ಆಶೀರ್ವಾದ ಮಾಡತಕ್ಕಂಥ ಪುಣ್ಯಾತ್ಮ ನಮ್ಮ ನಾಡಿನಲ್ಲಿ ಯಾರಾದರಿದ್ರೆ ಸದ್ಗುರು ಮತ್ತು ವಿಶ್ವರಾಜ್ಯರು ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಹೃದಯ ತುಂಬಿ ಹೇಳಬೇಕಾಗ್ತದೆ ಅಂತ ಒಂದು ತತ್ವಕ್ಕೆ ಅನುಗುಣವಾಗಿ ಸುತ್ತಮುತ್ತಲಿನ ಎಲ್ಲ ಊರವರು ಅವ್ರೂರು ಈ ಊರು ಆ ಊರು ಈ ಊರು ಅಂತ ತಿಳ್ಕೊಂಡಲ್ಲ ದೋಷ ಮಾಡಿ ಈ ಸೇಡಮರ ಈ ಒಂದು ಭಾಗನೇ ಬಂದಿರಬಹುದು ಬಂದಂತವ್ರು ಎಲ್ಲರೂ ಕೂಡ ನಮ್ಮ ರಘುಪತಿಗಳು ಹೇಳಿದೆಯಪ್ಪ ಜಾಗ ಬಹಳ ಕಡಿಮೆ ಆಗ್ಲಕ್ಕ ತಿಳ್ಕೊಂಡಂದ್ರು ಯಪ್ಪ ನಿಮ್ ಶಿಶ್ಮಗ ಜಿಲ್ಲೆ ಯಾರೋ ನಮ್ಮ ಧಾರವಾಡ ಏನಂತ ಯಾರ್ದಪ್ಪ ಜಾಗ ಐತಿ ನಮ್ಮ ಯಮನಪ್ಪಂದಾರಪ್ಪ ಹೇಳ್ಬೇಕಂತ ತಿಳ್ಕೊಂಡನು ಯಮನಪ್ಪಂದಿದ್ರೆ ನಮ್ಮ ಅಪ್ಪಂದು ಯಮನಪ್ಪಂದನು ಇರ್ಲಿ ಬೀರಪ್ಪಂದನ ಇರ್ಲಿ ಯಾರಪ್ಪಂದ್ರೆ ಈಶ್ವರಾಜ್ ಅಪ್ಪಂದು ಎಲ್ಲರೂ ನಮ್ಮ ಮಕ್ಕಳಿದ್ದಂಗ ಮುಂದೇನಪ್ಪ ಅವ್ನಿಗೆ ಅಡಿಗೆ ಮಾಡ್ಲಪ್ಪ ಅಂತ ಕೇಳಂದ್ರಪ್ಪ ಜಾಗ ಬಹಳ ವಿಶಾಲ ಬೇಕಂತ ತಿಳ್ಕೊಂಡು ಹೇಳಿದಂಥದ್ದಾಯ್ತು ಅಂತ ಒಂದು ಕಾರ್ಯಕ್ರಮ ಇಲ್ಲಿ ಬಹಳ ಅಭೂತಪೂರ್ವವಾಗಿ ನಡೆಯುವಂಥದ್ದಾಗ್ಯದ ಊರು ಸಣ್ಣದು ಅಂಗೇನು ಸಣ್ಣದು ನೀವು ಮಾಡತಕ್ಕಂಥ ಕಾರ್ಯಕ್ರಮ ಹೆಂಗಂತೆ ಆಗ್ಯದಂತ ಕೇಳಿದ್ರೆ ಮನುಷ್ಯ ಕಾರ್ಯಕ್ರಮ ಮಾಡಬೇಕು ಮನುಷ್ಯ ಪ್ರಯತ್ನ ಮಾಡಬೇಕು ಹೆಂಗ್ ಪ್ರಯತ್ನ ಮಾಡ್ಬೇಕಂತ ಕೇಳಿದ್ರೆ ಸಮುದ್ರ ಬಹಳ ದೊಡ್ಡದಿರ್ತದೆ ಗಡಿಗೆ ಎಂತ ಇದ್ರು ಸಮುದ್ರ ಮುಂದೆ ಸಣ್ಣದು ಹೌದಾ ಆದ್ರೆ ಒಬ್ಬ ಪ್ರಯತ್ನ ಮಾಡಿದಂತ ಸಮುದ್ರ ಹತ್ರ ಹೋಗಿ ಗಡಿಗೆ ತಂದಂತ ಯಾಕೋ ಇಲ್ಲಾಗ್ತದಿದೆ ಅಂತ ಕೇಳಿದ್ರೆ ಸಮುದ್ರನ ತಂದು ಗಡಿಗೆ ಹಾಕ್ತೀನಿ ಅಂತಂದಂತ ಅವ್ರಂದ್ರ ಏನು ಹುಟ್ಟಿಗೆ ತಿರುಗುತ್ತ ನಿನಗ ಅಂತ ಕೇಳಿದ್ರಂತಾರ ಅವಂದಂತ ತುಂಬಾ ನನಗೂ ಗೊತ್ತದ ನಿನಗೂ ಗೊತ್ತದ ಸಮುದ್ರಕ್ಕೂ ಗೊತ್ತದ ಗಡಿಗೆನೂ ಗೊತ್ತದ ಆದ್ರೆ ಪ್ರಯತ್ನ ನಮಗಿರಬೇಕು ಮನುಷ್ಯ ಪ್ರಯತ್ನ ಮಾಡಿದ್ರೆ ಎಂತ ಪ್ರಯತ್ನ ಮಾಡ್ಬೇಕಂದ್ರೆ ಗಾಗರಮಿ ಸಾಗರ ಬರ್ನ ಅಂತ ಪ್ರಯತ್ನ ಮಾಡಬೇಕು 4 ಊರು ಸಣ್ಣದಾದ್ರೂ ಕೂಡ ಸೇಡಮ ತಾಲೂಕಿನ ಒಂದು ಅರ್ಧ ಭಾಗನೇ ನಾವು ಇವತ್ತಿಗೆ ಕರೆಸಿಕೊಂಡಂಗೆ ಆಗ್ಬೇಕಂತ ತಿಳ್ಕೊಂಡು ಎಲ್ಲ ಊರನ್ನರು ಕೂಡಿಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಅವರು ಇವರು ಎನ್ನದೆ ಎಲ್ಲರೂ ಕೂಡಿಕೊಂಡು ಬಂದಂತವರಿಗೆ ನಮ್ಮೂರಿನ ಸಂಭ್ರಮ ಮುಟ್ಟಿಸೋಣ ಅನ್ನುವಂತ ವಿಚಾರಕ್ಕೆ ಅನುಗುಣವಾಗಿ ಎಲ್ಲರೂ ಭಕ್ತಿ ಶ್ರದ್ಧೆ ವಿಶ್ವಾಸಗಳಿಂದ ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿರಿ ಅಂತ ತಿಳ್ಕೊಂಡಂದ್ರೆ ಈ ಭಾಗಕ್ಕೆ ವಿಶ್ವರಾಜನ ಕೃಪೆಯಾಗಲಿ ಆ ವಿಶ್ವರಾಜನ ಕೃಪಾಶೀರ್ವಾದದಿಂದ ಪ್ರತಿಯೊಂದು ಪ್ರತಿಯೊಬ್ಬರ ಭಾವ ಬದುಕು ಅಸಹದಲ್ಲಿ ಸಂಭ್ರಮಿಸಲು ಅನ್ನತಕ್ಕಂಥ ವಿಚಾರ ತಿಳಿಸುತ್ತ
ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಮತ್ತೆ ಪ್ರತಿ ವರ್ಷನೂ ಕೂಡ ಪ್ರಸಾದ ಸೇವೆ ಮಾಡುವಂತ ಇದೇ ಊರಿನ ಸದ್ಭಕ್ತರಿಗೂ ಚರಣ್ ರೆಡ್ಡಿ ತಿಪ್ಪರೆಡ್ಡಿ ಅವರು, ಯಾಕಂತಂದ್ರೆ ಎಂತೆಂತ ಗೌಡರು ಎಂತೆಂತ ರೆಡ್ಡಿ ಇರ್ಬೋದು. ಈಗ ರಚಿತ್ ರೆಡ್ಡಿ ಕರೆದ ಅಂತಂದ್ರೆ ನಾವು ಅವ್ರ ಮನೆಗೆ ಹೋಗ್ತೀವಿ, ಎಲ್ಲ ಸಂಗ್ ಬರಂಗಾರ ಚರಣ್ ರೆಡ್ಡಿ ಅಂತ ನಾ ರಘುಪತ್ ರೆಡ್ಡಿಗಿಂತ ನನ್ನ ಅನ್ನ ದೊಡ್ಡದಾಗಿದೆ ಅಂತ ತಿಳ್ಕೊಂಡು ಆ ಪಾಪ ಇಟ್ಟು ಪ್ರತಿ ವರ್ಷನೂ ಕೂಡ ತನ್ನ ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಪ್ರಸಾದ ಅನ್ನ ತಯಾರು ಮಾಡ್ತಲ್ಲ. ಚರಣ್ ರೆಡ್ಡಿ ಸಂಪತ್ತಿನ ಅನ್ನ ಈ ವಿಶ್ವರಾಜನ ಕ್ಷೇತ್ರದಲ್ಲಿ ಬಂದು ಪ್ರಸಾದವಾಗಿ ನಮ್ಮೆಲ್ಲರ ಹೊತ್ತಿಗೆ ಬಿತ್ತಲ್ಲ, ಅದಕ್ಕೆ ಬಹಳ ದೊಡ್ಡ ಕಾರ್ಯಕ್ರಮ, ದೊಡ್ಡ ಪುಣ್ಯದ ಕೆಲಸ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಭಾವಿಸಬೇಕಾಗ್ತದೆ. ಮತ್ತು ಟೆಂಟಿನ ಸೇವೆಯನ್ನು ಕೂಡ ನಮ್ಮ ಈ ಕ್ಷೇತ್ರದ ಸದ್ಭಕ್ತರು ಕೂಡ ಪ್ರತಿ ವರ್ಷನೂ ಕೂಡ ಅವರೇ ಆ ಟೆಂಟಿನ ವ್ಯವಸ್ಥೆ ನನಗೆ ಇರಲಿ ಅಂತ ತಿಳ್ಕೊಂಡವ್ರು ಹೇಳ್ಯಾರ. ಟೆಂಟ್ ಹಾಕ್ಬೇಕ್ರಿ, ರಾತ್ರಿಗೆ ಆಗೋದೆಲ್ಲ ತಿಳ್ಕೊಂಡು ನೀವೆಲ್ಲ ಅನ್ಬೋದು. ಮುಂಜಾನೆ ಜನ ಬರೋದು, ಕುಂದ್ರೋದು, ನಿಂದ್ರೋದು, ಒಣೋದು, ಇಲ್ಲಿ ಸಂಭ್ರಮಿಸೋದು ನೋಡಿದಿರ್ತದ. ನಂತರ ನಾಳಿನ ದಿನ ಬೆಳಗಿನ ಕುಸ್ತಿ ಆಗ್ತಿರ್ಬೇಕು, ಕುಸ್ತಿ ಆಗ್ತಾವ, ಮತ್ತೆ ಜನ ಬರೋದು ಹೋಗೋದು ನಡೀತಿರ್ತಾರೆ. ಎಲ್ಲರಿಗೂ ನೆರವು ಒದಗಿಸಿಕೊಟ್ಟಾಗ ಪುಣ್ಯಾತ್ಮ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಇರತಕ್ಕಂಥ ವಿಚಾರ ತಿಳಿಸುತ್ತೆ. ಇನ್ನು ಅವರೇ ನನಗೆ ಕಟ್ಟಿಗೆ ಹೊಡೆದವರು ಇರ್ಬೋದು, ಇಲ್ಲಿ ಯಾವುದೇ ತರದ ಕಸ ಹೊಡೆದವರು ಇರ್ಬೋದು, ಮತ್ತೊಂದು ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ನಾವು ಅಲ್ಲಿ ಯಾಕಂದ್ರೆ ತುಮಕೂರ ಮಾಡೋ ದೊಡ್ಡ ಮಾತಲ್ಲ ನಮ್ಮದು. ತುಮಕೂರ ಯಾರಿದ್ರು ಕೂಡ ನಾವು ಕರೆತಿರ್ತೀವಿ, ನೀವು ಮಾಡ್ರಪ್ಪ ಅಂತ ತಿಳ್ಕೊಂಡು ಹೇಳ್ತಿರ್ತೀವಿ. ಆದ್ರೆ ನಾವು ಬರೋದ್ರಾಗ ಎಲ್ಲ ಇಷ್ಟು ಸಂಭ್ರಮ ಮಾಡಿರ್ತಾರಲ್ಲ, ಅದಕ್ಕಂತಾರೆ ನೀನ್ ಯಾಕೋ, ನೀನು ಹಂಗೆ ಯಾಕೋ, ನೀನು ನಾಮದ ಪದ ಒಂದಿರ್ತಾರೆ ಸಾಕು ಯಪ್ಪ, ನೀ ಯಾವಾಗೇನಪ್ಪ ನೀ ಬರೋದ್ರಾಗ ಇಷ್ಟು ಸಂಭ್ರಮ ಮಾಡ್ತೀನಿ ಅಂತ ತಿಳ್ಕೊಂಡು ಪ್ರತಿಯೊಂದು ಯಾವ ನಾಲ್ಕವಾರದ ಪ್ರತಿಯೊಂದು ಮನೆಯವರನ್ನು ಕೂಡ ನಿಂತು ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿ ರಾತ್ರಿ ಅಲ್ಲ, ಅದು ವಿಶ್ವರಾಜ ಮುಖ್ಯ. ಅವನು ನಿಮ್ಮೆಲ್ಲರ ಹೊತ್ತಾಗಿ ಹೆಂಗ ಮಗ ಸ್ವರೂಪ ತಿರುಗ್ಯಾನಂತ ತಿಳ್ಕೊಂಡು ಹೇಳ್ತೀರಿ, ಹಂಗ ನೀವೆಲ್ಲರ ಹೊಟ್ಟೆಯಲ್ಲಿ ಹೊಕ್ಕೊಂಡು ಈ ಕೆಲಸ ಮಾಡಿಸೋಕತ್ತಕ್ಕಂತ ವಿಚಾರ ಬಂದಂತದ್ದಾಗ್ತದೆ. ಗೊತ್ತಿಲ್ಲ ತುಂಬಿದಂತ ಈ ಒಂದು ಸ್ಥಳದ ವಿಶೇಷತೆಯಿಂದ ಈ ಭಾಗಕ್ಕೆ ಎಲ್ಲರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿ ದಯಪಾಲಿಸಲಿ ಅನ್ನತಕ್ಕಂಥ ವಿಚಾರವನ್ನು ತಿಳಿಸುತ್ತಾ, ಮುಂದೆ ಬರತಕ್ಕಂಥ ಶಿವರಾತ್ರಿ ಅಮಾವಾಸ್ಯೆಯ 5ನೇ ದಿನಕ್ಕೆ ಅಂದ್ರೆ ಮಾರ್ಚ್ 4ನೇ ತಾರೀಕಿನ ದಿನ ಮಂಗಳವಾರ ವಿಶ್ವರಾಜರ ಯಾತ್ರಾ ಮಹೋತ್ಸವ ಅದೇ ತುಮಕೂರು ಕ್ಷೇತ್ರದಲ್ಲಿ ಆಗುವಂತದ್ದಾಗ್ತದೆ. ನೀವೆಲ್ಲರೂ ಬಂದು ಇಲ್ಲಿ ಪಟ್ಟಣದಾಗ ಹಾಕಿರಿ, ಇದೊಂದು ಕಾರ್ಯ ಆಯ್ತು. ಅಲ್ಲಿ ಬಂದು ತೇರೆಳೆಯುವಂಥದ್ದು ನೋಡಿದಂತಂದ್ರೆ ಈ ವರ್ಷದ ನಿಮ್ಮ ಬದುಕು ಪೂರ್ಣ ಆಯ್ತು ಅನ್ನತಕ್ಕಂಥ ವಿಚಾರ ತಿಳಿದಂತಾಗ್ತದೆ. ಎಲ್ಲರೂ ಕೂಡ ಆಗಮಿಸಿ ವಿಶ್ವರಾಜ್ಯ ಬದಲಾಂಬಿಕಾ ತಾಯಿ ಕೃಪೆಗೆ ಪಾತ್ರರಾಗಲಿ ಎನ್ನುವಂತ ವಿಚಾರವನ್ನು ತಿಳಿಸುವಂತ ಈ ಪುಣ್ಯ ಸಂದರ್ಭದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಸದ್ಗುರು ಸಮರ್ಥ ವಿಶ್ವರಾಜರು ಬದಲಾಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲು ತಿಳ್ಕೊಂಡು ನಿಮ್ಮೆಲ್ಲರ ಹೊತ್ತಿಂದ ಪುಣ್ಯಾತ್ಮಗಳು ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲಕರು.